ಫುಲ್ ಆಮೇಲೆ ಈಗ ಬಿತ್ತನೆ ಇಲ್ದಿದ್ದಂಥದ್ದು ಎಷ್ಟಿದೆ ಸರ್? ಬಿತ್ತನೆ ಆಲ್ಮೋಸ್ಟ್ 90% ಇದೆ. ಸೋಯಿಂಗಿಗೆ ಎಷ್ಟು ಇನ್ಸೂರೆನ್ಸ್ ಮಾಡಿದ್ದಾರೆ? ಇನ್ಸೂರೆನ್ಸ್ ಮಾಡಿಸಿರೋದು 21,686 ಜನ ಮಾಡಿದ್ದಾರೆ. 44,577 ಜನ ರೈತರು ಅಲ್ವಾ? ಟೋಟಲ್ 21,686. ನಾನೇನು ಹೇಳ್ತೇನೆ, ಬಿತ್ತನೆ ಆಗಿದ್ದಂಥದಕ್ಕೆ 90%, 10 to 11% ಬಿತ್ತನೆ ಆಗಿದೆ. ಬಿತ್ತನೆ ಆಗ್ತಿದ್ದಕ್ಕೆ ನಮಗೆ 25% ಇನ್ಸೂರೆನ್ಸ್ ಬರ್ತದೆ. ಅಂತ ರೈತರು ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿ ಪ್ರಿವೆಂಟಿವ್ ಮಾಡಿಸಿದ್ದೀರಿ, ಇನ್ಸೂರೆನ್ಸ್ ಮಾಡಿಸಿದ್ದೀರಿ, ಬಿತ್ತನೆ ಇಲ್ದಿರ್ತಕ್ಕಂಥ ಇನ್ಸೂರೆನ್ಸ್ ಮಾಡಿದ್ರೆ 25% ಇನ್ಸೂರೆನ್ಸ್ ಬರ್ತದೆ. ಈಗ ಶೇಂಗಾಗೆ 11,892 ಜನ ಮಾಡಿಸಿದ್ದಾರೆ ಸರ್. ಆಮೇಲೆ ಸೂರ್ಯಕಾಂತಿಗೆ 4,310 ಜನ ಮಾಡಿಸಿದ್ದಾರೆ ಸರ್. ಅಂದ್ರೆ ಇದು ನಿಧಾನ ಮಂಜು ಸ್ವಲ್ಪ ನಮ್ಮಲ್ಲಿ ಒಂದು ಸ್ವಲ್ಪ ಬೀದುರ್ಗ ಹೋಬಳಿ ಆಗಿದೆ ಸರ್, ರಾಮಗಿರಿ ಆಗಿದೆ, ಹೊಳಲ್ಕೆರೆ ಆಗಿದೆ, ಚಿತ್ರದುರ್ಗ ಭಾಗ ಏರಿಯಾದಲ್ಲಿ ಆಗಿದೆ ಸರ್. ಇನ್ನು ಉಳಿದ ಕಡೆ ಒಟ್ಟಾರೆ ಕೊರತೆ ಇದೆ. ರೈತರಿಗೆ ನೀವು ಪ್ರಿವೆಂಟಿವ್ ಸೋಯಿಂಗ್ ಮಾಡಿದ್ರೆ ನಿಮ್ಗೇನು ರಾಗಿ ನಿಮಗೆ ರಾಗಿ ಟೈಮ್ ಆಯ್ತಾ? ರಾಗಿ ಕೊಡ್ಬೇಕು ರೈತರಿಗೆ. ಈ ಬರೀ ವ್ಯಾಪಕವಾಗಿ ಸರ್ ಅಲ್ಲೇ ಮುಂದೆ ಹೆಚ್ಚಿಗೆ ಕವರ್ ಮಾಡಿದೆ. ಯಾಕೆಂದ್ರೆ ಸರ್ ಈಗ ಜಾಸ್ತಿ ಇರೋದ್ರಿಂದ ಮ್ಯಾಕ್ಸಿಮಮ್ ಇನ್ಸೂರೆನ್ಸ್ ಕವರ್ ಮಾಡಿ ರೈತರು ಬೆಳೆ ಅಂತೂ ಸರಿಯಾದ ರೀತಿ ಮೇಲೆ ಬಂದಿಲ್ಲ, ಆಗೋದಿಲ್ಲ. ಅದು ಇನ್ಸೂರೆನ್ಸ್ ಒಂದು ಕಡೆ ಬರುತ್ತೆ, ಹೌದಾ? ಯಾಸ್ ಯೂಶುವಲ್ ಬಿತ್ತನೆ ಇಲ್ದಿರ್ತಕ್ಕಂಥದ್ದಿಗೆ ಇಲ್ಲಿ 89%, 10 to 11% ಆಗಿದೆ. 89% ಪ್ರಿವೆಂಟಿವ್ ಅನ್ಸೋಯಿಂಗ್ ಇದೆಲ್ಲ ಅದ್ರಿಗೆ ಎಲ್ಲ ಮಾಡಿದ್ರೆ 25% ಅವರಿಗೆ ಅದಕ್ಕೆ ನಾವು ಹೋದ್ ಸರಿ ನಾವು DCC ಬ್ಯಾಂಕ್ ಇದರಿಂದ ನಿಮ್ಮ ಪತ್ರಿಕೆ ಮುಖಾಂತರ ಅಡ್ವರ್ಟೈಸ್ ಕೊಟ್ಟಿದ್ದೀವಿ ನೋಡಿ. ಅದಕ್ಕೆ ಟೊಮೊಟೊ ಮತ್ತು ಈರುಳ್ಳಿದು ಇನ್ಶೂರೆನ್ಸ್ ಮಾಡಿದ್ದಾರೆ ಸರ್, PMFPY ಯೋಜನೆಗೆ. ಇದು ಕೂಡ ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ ಮಾಡಿದ್ದಾರೆ. ನಿಮಗೆ ಟೋಟಲ್ ಹಿರಿಯೂರು ತಾಲೂಕಲ್ಲಿ ಅಲ್ಲ, ಹಿರಿಯೂರು 17,000. ಆರ್ಟಿಕಲ್ಚರ್ ಚಳಿಕೆರೆ 43,000 ಆಗಿದೆ. ಆರ್ಟಿಕಲ್ಚರ್ ಟೋಟಲ್ ನಿಮ್ಮದು ಆರ್ಟಿಕಲ್ಚರಿಂದ 1,32,000. ನಾನು ಮೊನ್ನೆ ತಾನೇ ಸಚಿವನಾಗಿ, ಕರ್ನಾಟಕ ಸರ್ಕಾರದ ಸಚಿವನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವತ್ತು ಈ ಜಿಲ್ಲೆಗೆ ಪ್ರವೇಶ ಮಾಡ್ತಾಯಿದ್ದೀನಿ. ಅದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ಏನು ನನಗೆ ಸಚಿವನಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆಲ್ಲರಿಗೂ ಮತ್ತು ನಮ್ಮ ರಾಜ್ಯದ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ, ಜೊತೆಗೆ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರರು, ನನ್ನ ಸಚಿವನಾಗಲಿಕ್ಕೆ ಕಾರಣಕರ್ತರು, 3 ಬಾರಿ ನನ್ನ ನಿರಂತರವಾಗಿ ಗೆಲ್ಲಿಸಿ ಈ ಒಂದು ಸಚಿವ ಪದವಿಯನ್ನು ಕೊಡಿಸಲಿಕ್ಕೆ ಕಾರಣಕರ್ತರಂಥ ಎಲ್ಲ ಮತದಾರರು, ಕಾರ್ಯಕರ್ತರು, ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಯಾರು ನನ್ನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯ್ಕೆಯಾಗಲಿಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನು ನಾವು ಅಧಿಕಾರ ವಹಿಸ್ಕೊಂಡಿದ್ದೀವಿ, ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿ ಬೇರೆ ಬೇರೆ ಪ್ರದೇಶದಲ್ಲಿ ಅತ್ಯಂತ ಭೀಕರ ಬರಗಾಲ ಬರೋಂಥ ಒಂದು ಎಲ್ಲ ಇದೆ. ಕೆಲವು ಕಡೆ ಸಮಸ್ಯೆಗಳು ಶುರುವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಇದಕ್ಕೆ ಪೂರಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಪರಮೇಶ್ವರ ನೇತೃತ್ವದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಿಮಗೆಲ್ಲ ಝೋನಲ್ ಮೀಟಿಂಗ್, ಬೆಂಗಳೂರು ಝೋನ್ ಮೀಟಿಂಗು 9 ಜಿಲ್ಲೆಗಳ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಕರೆಸಿ ಮೀಟಿಂಗ್ ಕೂಡ ಮಾಡಿದೆ ಕಳೆದ ವಾರದಲ್ಲಿ. ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾನು ಈಗಾಗಲೇ ನಾವು ಸಚಿವರಾದ್ವಿ ತಕ್ಷಣವೇ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೂ ಕೂಡ ಅವರವರ ಜಿಲ್ಲೆಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟು ಒಟ್ಟಾರೆಯಾಗಿ ನೀವೇನು
ಸಚಿವರಾಗಿರಿ, ಆ ಸಚಿವರಾಗಿ ಹೊಸದಾಗಿ ಬರೀ ಇದರಲ್ಲೇ ಕಳೆಯಬಾರ್ದು. ಯಾಕೆಂದರೆ ಈ ರಾಜ್ಯದ ಜನರು ಬಹುಶಃ ಯಾರೇ ಅಧಿಕಾರದಲ್ಲಿರಲಿ, ಏನೇ ಇರಲಿ, ಜನರು ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟಗಳನ್ನು ಅರಿತು ಅವ್ರಿಗೆ ಸಹಾಯ ಮಾಡೋವನ್ನು ಮನೋ ಇಚ್ಛೆ ಹೊಂದಿ ಎಲ್ಲ ಜಿಲ್ಲೆಗಳಿಗೆಲ್ಲ ಹೋಗಿ ಒಂದು 3-4 ದಿವಸದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ನೋಡಿ ಏನು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ, ಈಗಾಗಲೇ ಕಂದಾಯ ಅಧಿಕಾರಿಗಳು ಕೊಟ್ಟಿದ್ದಾರೆ, ಇದನ್ನೆಲ್ಲ ಪರಿಶೀಲನೆ ಮಾಡೋಂಥದ್ದು, ಜೊತೆಗೆ ಫೀಲ್ಡಲ್ಲಿ ಹೋಗಿ ನೋಡೋಂಥದ್ದು, ಇದನ್ನೆಲ್ಲ ಮಾಡಿ ನಾವು ರಿಪೋರ್ಟ್ ಕೊಡಬೇಕು. ಅದರ ನಂತರ ಮುಂದಿನ ಕ್ರಮ ಕೇಂದ್ರ ಸರ್ಕಾರಕ್ಕೆ ಕಳಿಸೋದು. ಜೊತೆಗೆ ಈ ಬರ ಒಂದು ನಿರ್ವಹಣೆ ಮಾಡಲಿಕ್ಕೆ ಏನು ನಾರ್ಮ್ಸ್ ಇದೆ ಅದರ ಪ್ರಕಾರ ಬರ ಪೀಡಿತ ಪ್ರದೇಶಗಳಂತ ಘೋಷಣೆ ಮಾಡಲಿಕ್ಕೆ ಇದಕ್ಕೆ ಪೂರಕವಾಗಿ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತೇನು ಎಂಟ್ರಿ ಆದ ನಮ್ಮ ಹಿರಿಯೂರು ತಾಲೂಕಿಗೆ, ಈ ದೇವಗೊಂಡಳ್ಳಿ ಹೋಬಳಿಗೆ ಈಗಾಗಲೇ ನಮ್ಮ ಮಾತುಕತೆ ಅಲ್ಲೇನು ಸ್ವಲ್ಪ ಟ್ಯಾಂಕಲ್ಲಿ ಕೊಟ್ಟು ಅದನ್ನು ಬಿತ್ತನೆ ಆಗಿದ್ದಂಥ ಒಂದು ಪ್ರದೇಶದಲ್ಲಿ ನಾವು ನಿಂತಿದ್ದೀವಿ. ಮತ್ತು ಮುಂದೆ ಕೆಲವು ಪ್ರದೇಶಗಳನ್ನು ಹಿರಿಯೂರು ತಾಲೂಕಲ್ಲಿ ಸಂಚರಿಸಿ ನಾವು ಅಧಿಕಾರದಿಂದ ಚರ್ಚೆ ಮಾಡಿ 2 ಗಂಟೆವರೆಗೂ ಈ ಕೆಲಸ ನಾನು ಇವತ್ತು ಮಾಡ್ತೀನಿ. ಈಗಾಗಲೇ ನನಗೆ ಮಾಹಿತಿ ಇರುವಂತೆ ಈಗಾಗಲೇ ಇಲ್ಲಿ ಹಿರಿಯೂರು ತಾಲೂಕಲ್ಲಿ ಭಾಳಷ್ಟು ಕಡಿಮೆ ಬಿತ್ತನೆ ಆಗಿದೆ. ಯಾಕಂದರೆ ಬೇರೆ ಕಡೆ 17-18%, ನೀವು ಹೇಳ್ದಂಗೆ 81% ಆಗಿಲ್ಲ. ಇಲ್ಲಿ ಬರೀ 11% ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಹಿರಿಯೂರಲ್ಲಿ ಡ್ಯಾಮ್ ಇದ್ರೂ ಕೂಡ ಇಲ್ಲಿ ಕುಡಿಯೋ ನೀರು ಇರ್ಬೋದು, ಸ್ವಲ್ಪ ರೈತರಿಗೆ ಮಳೆ ಕಡಿಮೆ ಏನು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಮಳೆ ಬಿದ್ದಿದಂತ ಅನ್ನಿಸ್ತಾ ಇದೆ ಈಗ ಅಧಿಕಾರಿಗಳ ರಿಪೋರ್ಟ್ ನೋಡಿದ್ರೆ. ಇದಕ್ಕೆ ಪೂರಕವಾಗಿ ಏನು ಸರ್ಕಾರ ಸಹಾಯ ಮಾಡಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಏನು ಯಾರೆಲ್ಲ ಬಿತ್ತಿಲ್ಲ ಅದಕ್ಕೊಂದು ಪ್ರಿವೆಂಟಿವ್ ಸೋಯಿಂಗ್ ಅಂತಿದೆ. ಯಾರು ಬಿತ್ತನೆ ಮಾಡಲ್ಲ ಅವ್ರಿಗೆ 25% ಅವರಿಗೆ ಪರಿಹಾರ ಕೊಡೋಂಥವಿದೆ ಇನ್ಶೂರೆನ್ಸ್ ಇದರಲ್ಲಿ. ಮತ್ತು ಬಿತ್ತನೆ ಆಗಿರ್ತಕ್ಕಂಥದ್ದು ಕೂಡ ಮಳೆ ಸರಿಯಾಗಿ ಬಂದಿಲ್ಲ ಅಂಥೇಳಿ ಅವ್ರಿಗೂ ಕೂಡ ಪರಿಹಾರ ಕೊಡೋಂಥದ್ದು ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ ಅದಕ್ಕೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ನಾನು ಮೀಟಿಂಗಲ್ಲೇ ಕೂಡ ಅವ್ರಿಗೆ ಕೋರಿದೆ. ಯಾಕೆಂದರೆ 31ನೇ ತಾರೀಕು ಗಡುವಿದೆ, ಅದನ್ನು ಮುಂದುವರಿಸಲಿಕ್ಕೆ ಮುಂದೆ ಒಂದು 15 ದಿವಸಕ್ಕೆ ಮುಂದುವರಿಸಿ ಅಂತ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಕೇಂದ್ರ ಸರ್ಕಾರದ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಲೆಟ್ರ್ ಕೂಡ ಬರೆದಿದ್ದಾರೆ. ಮತ್ತು ರಾಗಿಗೆ ಇನ್ನೂ ಕೂಡ ಟೈಮ್ ಇದೆ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಹಾಗಾಗಿ ಒಟ್ಟಾರೆಯಾಗಿ ಆ ಒಂದು ಬರವನ್ನು ಎದುರಿಸಲಿಕ್ಕೆ ಏನು ನಮ್ಮ ಜಿಲ್ಲೆಯಲ್ಲಿ ನಾನು ಈಗ ಜಿಲ್ಲೆಯ ಸಚಿವನಾಗಿದ್ದೀನಿ, ಖಂಡಿತವಾಗ್ಲೂ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ರೈತರ ಜೊತೆ ನಿಂತು ನಮ್ಮ ಅಧಿಕಾರಿಗಳೊಂದಿಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ, ಏನು ಸವಲತ್ತು ಕೊಡಿಸ್ಬೇಕು ಅದನ್ನು ಕೊಡಿಸಲಿಕ್ಕೆ ನಿಮಗೆಲ್ಲ ಗೊತ್ತಿರುವಂತೆ ಎಲ್ಲರೂ ಕೂಡ ಸುಮಾರು 136 ಜನ ಇದ್ದೀವಿ. 136 ಜನರಲ್ಲಿ 34 ಜನಕ್ಕೆ ಅವಕಾಶ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ. ಹಾಗಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಬಹುಶಃ ಈಗ ಏನು ಹೊಸ ಮುಖ್ಯಮಂತ್ರಿ ಆದ ನಂತರ ಇದು ಒಂದು ರಚನೆ ಆಗಿದೆ. ಖಂಡಿತವಾಗ್ಲೂ ಕೂಡ ನಾನೇ ಇದ್ರೂ ಕೂಡ ಯಾರು ಆಕಾಂಕ್ಷಿಗಳಿರ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಒಂದು ಅವಕಾಶ ತಪ್ಪದಂಥ ಸಂದರ್ಭದಲ್ಲಿ ಅಸಮಾಧಾನ ಖಂಡಿತವಾಗ್ಲೂ ಆಗ್ತದೆ. ಅದನ್ನು ಸರಿಪಡಿಸೋಂಥ ಕೆಲಸ ನಮ್ಮ ವರಿಷ್ಠರು, ರಾಷ್ಟ್ರ ನಾಯಕರು, ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸರಿ ಮಾಡೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ನಾನು ಯಾವುದೂ ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾವ ಖಾತೆ ಕೊಡ್ತಾರೆ ಅದನ್ನು ಜನರು ಏನು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ಪೂರ್ವವಾಗಿ ಸರ್ ಬೆಳೆ ವಿಮೆ ಸಾಕಷ್ಟು ರೈತರಿಗೆ ನಾರ್ಮ್ಸ್ ಇರ್ತದೆ. ನೀವು ನೋಡಿ, ಒಂದು ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡಿ ಜೈಲಿಗೆ ಹೋಗ್ಬಂದಂಥವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟರೆ ಭ್ರಷ್ಟರಿಗೆ ಮಣೆ ಆಗ್ತಾ ಇದೆಯಾ ಈ ಸರ್ಕಾರ? ಇಲ್ಲ, ಅದನ್ನು ನಮ್ಮ ವರಿಷ್ಠರು ಯಾವ ರೀತಿಯಾದ ಕಾನೂನಲ್ಲಿ ಏನಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಿರ್ತಕ್ಕಂಥ ಸಚಿವರನ್ನ ತಗೊಂಡಿದ್ದಕ್ಕೆ ಅದನ್ನೆಲ್ಲ ರೀತಿಯಲ್ಲಿ ಲೀಗಲ್ ಅಡ್ವೈಸ್ ತೊಗೊಂಡು ಕಾನೂನಾತ್ಮಕವಾಗಿ ಅವ್ರನ್ನ ತೊಗೊಂಡಿದ್ದಾರೆ, ಬಹುಶಃ ನನ್ನ ಭಾವನೆ. ಹಾಗಾಗಿ ಅದಕ್ಕೆ ಇನ್ನೂ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಹುಶಃ ಯಾವುದೇ ಒಬ್ಬರನ್ನ ಸಚಿವರನ್ನ ಮತ್ತೆ ತೊಗೋಬೇಕಂದ್ರೆ ಅದಕ್ಕೆ ಯಾಕೆಂದರೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಹೇಳಲಿಕ್ಕೆ ಅದೇ ಆದ ರೀತಿ ಮಾಹಿತಿ ಖಂಡಿತವಾಗೂ ನಮ್ಮ ವರಿಷ್ಠರಲ್ಲಿದೆ, ಖಂಡಿತವಾಗಿ ಹೇಳ್ತಾರೆ. ಈಗಿನ ಸಂಪುಟದಲ್ಲಿ ಒಬ್ಬರನ್ನು ಕೂಡ ಮಹಿಳೆಯರನ್ನು ತಗೊಂಡಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ, ಖಂಡಿತವಾಗಿ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದನ್ನು ಸರಿಪಡಿಸೋಂಥ ಕೆಲಸ ವರಿಷ್ಠರು ಮಾಡ್ತಾರೆ. ಸರ್, ನೀವನ್ನೆಲ್ಲ ನೋಡಿದ್ದೀರಿ. ಇವತ್ತು ನಾನು ಸಚಿವನಾಗಿ ಬಂದಿದ್ದೀನಿ. ನಾನು ಶಾಸಕನಾಗಿ 13 ವರ್ಷದಿಂದ ನಿಮ್ಮ ಜೊತೆ ಇದ್ದೀನಿ, ಜಿಲ್ಲೆಯ ಜೊತೆ ಇದ್ದೀನಿ. ಖಂಡಿತವಾಗ್ಲೂ ಏನು ಭದ್ರಾ ಮೇಲ್ದಂಡೆ ಯೋಜನೆ ಇದೆ, ಏನು ಅದಕ್ಕೆ ವಿಶೇಷವಾಗಿ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಕೆಲಸ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಇದು 21,000 ಸುಮಾರು 22,000 ಕೋಟಿ ಇದೆ. ಅದರ ಜೊತೆಗೆ ನಿಮಗೆಲ್ಲ ಇದುವರೆಗೂ 11,500 ಕೋಟಿ 12,000 ಕೋಟಿ ಖರ್ಚಾಗಿದೆ. ಮತ್ತು ಅದನ್ನು ಏನು 5,300 ಕೋಟಿ ಕೇಂದ್ರ ಸರ್ಕಾರದವ್ರು ಕೊಡಬೇಕಿತ್ತು, ಅದು ಒಂದು ಗೊಂದಲ.
ಯಾಕೆಂದರೆ ನೀವು ನೋಡಿ ಬೇರೆ ಕಡೆ ಇಲ್ಲೆಲ್ಲ ಎತ್ತಿನಹೊಳೆ ಯೋಜನೆ ಇದೆ, ಅಲ್ಲಿ 23,000 ಕೋಟಿಗೆ 18,500 19,000 ರಾಜ್ಯ ಸರ್ಕಾರನೇ ಖರ್ಚು ಮಾಡಿದೆ. ಇಲ್ಲಿ ಏನಾಗಿದೆ, ಕೇಂದ್ರ ನಾವು ಯಾವಾಗ ಅದನ್ನು ರಾಜ್ಯ ಸರ್ಕಾರದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಕೇಂದ್ರದವರು ರಾಷ್ಟ್ರೀಯ ಯೋಜನೆ ಅಂತ ತೀರ್ಮಾನ ಮಾಡಿದ್ದಾರೆ, ಅದು ಘೋಷಣೆ ಮಾಡಿದ್ದಾರೆ. ಅದಕ್ಕೆ 5,300 ಕೋಟಿ ಕೊಡಬೇಕಂತ ಒಂದು ಯೋಜನೆ. ಇದನ್ನೆಲ್ಲ ನಾವು ಸದನದಲ್ಲಿ ಕೂಡ ನಾನು ಶಾಸಕನಾಗಿ ಅದರಲ್ಲೆಲ್ಲ ಚರ್ಚೆ ಮಾಡಿದ್ದೀನಿ. ಮತ್ತು ನೀವು ಅದನ್ನು ನಿರೀಕ್ಷೆ ಮಾಡಿರಿ, ಬೇಡ ಅಂತಲ್ಲ, ರಾಜ್ಯ ಸರ್ಕಾರ ಕೊಟ್ಟಿದ್ದೀನಿ ಮಾಡಿ ಅಂತ ಹೇಳಿದ್ದೀವಿ. ಖಂಡಿತವಾಗ್ಲೂ ಅದೇ ರೀತಿಯಾದ ಒಂದು ಒತ್ತಡವನ್ನು ನಾನು ಹಾಕ್ತೀನಿ. ಜೊತೆಗೆ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಟ್ರಯಲ್ ರನ್ ಏನಂತ ಹೇಳಿದ್ವಿ, ನಮ್ಮ ಏನು ಹೊಸ ಮಂತ್ರಿಗಳು ಹೊಸ ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಏನು ಬಂದಿದ್ದರು, ಆಗಸ್ಟಲ್ಲಿ ನೀರು ಹರಿಸ್ತೀವಂತ ಅದರ ಎಲ್ಲ ಪ್ರಯತ್ನಗಳು ನಡೆದಿದೆ. ಬಹುಶಃ ಆಗಸ್ಟ್ ಎಂಡ್ ಆಗ್ಬೋದು. ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲೆ ಜನಗಳಿಗೆ 1 ತಿಂಗಳು 2 ತಿಂಗಳು ವ್ಯತ್ಯಾಸ ಆದ್ರೂ ಕೂಡ ಬಿಡೋಂಥ ಕೆಲಸ ಏನು ನಮ್ಮ ಗೋನೂರು ಕೆರೆಗೆ ತರೋಂಥದ್ದು ಮತ್ತು ಅಕ್ವಾಡೆಲ್ಟನ್ನು ಮುಗಿಸೋಂಥದ್ದು, ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಏನು ಹೇಳಿದೆ, ಬಹುಶಃ ಹನಿ ನೀರಾವರಿ ಯೋಜನೆ ಮತ್ತು ಬೇರೆ ಏನು ಯೋಜನೆಗಳು ಇರಬೇಕು ಅವನ್ನು ಹೊರತುಪಡಿಸಿ ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ವರ್ಷದಲ್ಲಿ ಖಂಡಿತವಾಗ್ಲೂ ಎಲ್ಲ ಕೆರೆಗಳು ಏನಿದ್ದಾವೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ 6 ತಾಲೂಕುಗಳು, ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಜಗಳೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಕೆರೆಗಳಿಗಂತ ನೀರು ತುಂಬಿಸೋಂಥ ಕೆಲಸ ಖಂಡಿತವಾಗ್ಲೂ ಆಗುತ್ತೆ.